ನಾವಿವತ್ತು ಒಂದು ಚಿಕ್ಕ ಪ್ರಯೋಗವನ್ನ ಮಾಡೋಣ. ನೋಡಿ, ಇಲ್ಲಿ ನಾನು 7 ಬಣ್ಣಗಳನ್ನ ಬರೆದಿದ್ದೀನಿ. ಎಷ್ಟು ಬಣ್ಣಗಳನ್ನ ಬರೆದಿದ್ದೀನಿ? 7 ಬಣ್ಣಗಳನ್ನ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಬರೆದಿದ್ದೀನಿ. ಒಂಥರ ಸರ್ಕಲ್ ತರ ಮಾಡ್ಕೊಂಡು, ವೃತ್ತ ತರ ಮಾಡ್ಕೊಂಡಿದ್ದೀನಿ. ಯಾರಾದ್ರೂ ಹೇಳ್ಬೋದಾ ಇದ್ಯಾವ ಬಣ್ಣ? ಬ್ಲೂ. ಇದ್ಯಾವ ಬಣ್ಣ? ಗ್ರೀನ್. ಇದ್ಯಾವ ಬಣ್ಣ? ಇದ್ಯಾವ ಬಣ್ಣ? ಇದ್ಯಾವ ಬಣ್ಣ? ಇದೇ ತರ ನಾನು 7 ಬಣ್ಣಗಳನ್ನ ಬರ್ದಿದ್ದೀನಿ. ಈಗ ನಾವು ಬಣ್ಣಗಳನ್ನ ಗುರ್ತಿಡಿದ್ರು ಗುರ್ತಿಡ್ದಿಲ್ವೋ? ಎಲ್ಲ ಬಣ್ಣ ಕಾಣಿಸ್ತಾ ಇದೆ ತಾನೇ? ಯಾರಿಗಾದ್ರೂ ಬಣ್ಣ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ. ಈಗ ನನ್ಗೆ ಹೇಳ್ಬೇಕು, ಈಗ ನೋಡ್ತಾ ಇದ್ರಲ್ಲ ಬಣ್ಣ, ಇವಾಗ ನನ್ಗೆ ಹೇಳ್ಬೇಕು ಯಾವ. ಇವಾಗ ನಾನು ನಿನ್ ಕೇಳ್ತೀನಿ, ಬ್ಲೂ ಎಲ್ಲಿದೆ? ವೆರಿ ಗುಡ್. ಗ್ರೀನ್ ಎಲ್ಲಿದೆ? ಇಲ್ಲಿದೆ, ಕರೆಕ್ಟ್. ರೆಡ್ ಎಲ್ಲಿದೆ? ಯೆಲ್ಲೋ ಎಲ್ಲಿದೆ? ವೆರಿ ಗುಡ್. ನೋಡಿ, ಎಲ್ಲ ಬಣ್ಣ ನೀವು ಗುರುತಿಸ್ತಾ ಇದ್ದೀರಾ. ಈಗ ನೋಡಿ, ಈಗ ಹಿಂಗೆ ನೋಡ್ತಾ ಇದೆ. ಈಗ ಕಂಡಿಡಿ. ಈಗ ಬಣ್ಣಗಳಿದೆಯಾ? ಈಗ ಯಾಕೆ ಬಣ್ಣ ಕಾಣಿಸ್ತಾ ಇಲ್ಲ? ಇದು ಇವಾಗ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕೇಳಿದ್ವಿ. ನನಗೆ ಬಿಸಿಲು ಆಮೇಲೆ ಬೇಡ, ಇಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ನಾವು ನೋಡಿ, ಇವಾಗ ಕಾಣಿಸ್ತಾ, ಇವಾಗ ಎಲ್ಲ ಬಣ್ಣ ಕಾಣಿಸ್ತಾ ಇದೆಯಾ? ಇವಾಗ ಹೇಳಮ್ಮ, ರೆಡ್ ಯಾವುದು? ಯೆಲ್ಲೋ ಯಾವುದು? ಗ್ರೀನ್ ಯಾವುದು? ಮತ್ತೊಮ್ಮೆ ಇವಾಗ ಹೇಳಪ್ಪ, ರೆಡ್ ಯಾವುದು? ಇವಾಗ ಹೇಳಮ್ಮ, ರೆಡ್ ಯಾವುದು? ಯೆಲ್ಲೋ ಯಾವುದು? ಇವಾಗ ಯಾಕೆ ಕಾಣಿಸ್ತು, ಆಗ ಯಾಕೆ ಕಾಣಿಸ್ಲಿಲ್ಲ? ವೇಗವಾಗಿ ತಿರುಗಿದ್ರೆ ಯಾಕೆ ನಾವು ಕಂಡು ಹಿಡಿಯಕ್ಕಾಗಲ್ಲ? ಯಾಕಂದ್ರೆ ನಮ್ಮ ಕಣ್ಣಿನ ಪವರ್ ಏನಿದೆ, ನಮ್ಮ ಕಣ್ಣಿನ ಇದಿದೆಯಲ್ಲ ಶಕ್ತಿ, ಅಷ್ಟು ನಾವು ವೇಗವಾಗಿ ತಿರುಗ್ತಾ ಇದ್ದಾಗ ನಾವು ಗುರ್ತಿಡಿಯಕ್ಕೆ ಸಾಧ್ಯ ಇಲ್ಲ ನಮಗೆ. ಇದೇ ರೀತಿ ಮಕ್ಕಳೇ, ಬೆಳಕಿನಲ್ಲೂ, ಸೂರ್ಯನ ಬೆಳಕಿನಲ್ಲೂ ಎಷ್ಟು ಬಣ್ಣಗಳಿರ್ತವೆ? ಹೆಂಗೆ ನಾನು 7 ಬಣ್ಣ ಹಾಕಿದ್ದೀನೋ ಹಂಗೇನೇನೆ ಸೂರ್ಯನ ಬೆಳಕಿನಲ್ಲೂ ಎಷ್ಟು ಬಣ್ಣ ಇರುತ್ತೆ? ಯಾವ್ದ್ಯಾವ್ದು ಅಂದ್ರೆ ವೈಲೆಟ್, ರೆಡ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ ತರ 7 ಬಣ್ಣ ಇರುತ್ತೆ. ಆದ್ರೆ ನಮ್ಗೆ 7 ಬಣ್ಣ ಕಾಣಿಸುತ್ತಾ? ಯಾಕೆ? ಇಲ್ಲಿ ವೇಗವಾಗಿ ಹೋಗ್ತಾ ಇದ್ದ ಕಾಣಿಸುತ್ತಾ? ಅಷ್ಟೇ, ಸೂರ್ಯನ ಬೆಳಕುನು ಅಷ್ಟೇ ಅತಿ ವೇಗವಾಗಿ ಬರ್ತಾ ಇರುತ್ತೆ. ಅದರ ವೇಗ ಎಷ್ಟು ಗೊತ್ತಾ? 3 × 10⁸ 3 × 10⁸ ಮೀಟರ್ ಪರ್ ಸೆಕೆಂಡ್. ಎಷ್ಟು ಬೆಳಕಿನ ವೇಗ ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ಮೀಟರ್ ಬಂದ್ರೆ ಅಷ್ಟು 1 ಸೆಕೆಂಡ್ಗೆ 3 × 10⁸ ಮೀಟರ್. ಅದೇನಾಗ್ತಾ ಇದೆ? 3 ಲಕ್ಷ ಕಿಲೋಮೀಟರ್. 1 ಸೆಕೆಂಡ್ಗೆ ಎಷ್ಟು? 3 ಲಕ್ಷ ಕಿಲೋಮೀಟರ್. ಅಷ್ಟು ವೇಗವಾಗಿ ಬರ್ತಾ ಇದ್ರೆ ನಮ್ಗೆ ಇಲ್ಲಿರೋ ವೇಗದಲ್ಲೇ ನಾವು ಕಂಡುಹಿಡಿಯಕ್ ಆಗ್ತಾ ಇಲ್ಲ. ಇದೇನಷ್ಟು ವೇಗ ಇಲ್ಲ. ಇಷ್ಟು ವೇಗದಲ್ಲಿ ಇದ್ದಾಗೆ ನಮ್ಗೆ ಬಣ್ಣಗಳನ್ನ ನಾವು ಗುರ್ಸಕ್ ಆಗ್ತಾ ಇಲ್ಲ. ಇನ್ನ ನಾವು ಅಷ್ಟು ವೇಗವಾಗಿ ಬರ್ತಾ ಇರೋ ಸೂರ್ಯನ ಬೆಳಕಿನಲ್ಲಿ ಬಣ್ಣಗಳು ನಮ್ಗೆ ಕಾಣಿಸುತ್ತಾ? ಆದ್ರೂ ನಾವು ನೋಡ್ಬೋದು. ಹೇಗೆ ನೋಡ್ಬೋದು? ವೆರಿ ಗುಡ್. ಗಾಜಿನ ಮೂಲಕ ಅದೇ ಬೆಳಕನ್ನ ನಾವು ಹರಿಸಿದ್ರೆ ಅಲ್ಲಿ ಏನಾಗುತ್ತೆ? ವೇಗ ಕಡಿಮೆ ಆಗಿ ನಾವು ಅವಾಗ ನೀವು ಏನ್ ಮಾಡ್ಬೋದು? ಬಣ್ಣಗಳನ್ನ ನಾವು ನೋಡ್ಬೋದು. ನಾವು ಇನ್ನೊಬ್ಬ ಹೇಳ್ದ, ಚೆನ್ನಾಗಿ ಹೇಳ್ದ. ಇನ್ನೊಂದು ಯಾವಾಗ ನೋಡ್ಬೋದು ಬಣ್ಣನ? ಅವಾಗ ಅದೇನಂತೀವಿ? 7 ಬಣ್ಣ ಏನಂತ ಕರಿತೀವಿ? ಸೂಪರ್ ಚಲನ್, ವೆರಿ ಗುಡ್. ಕಾಮನ ಬಿಲ್ಲು, ಅಲ್ಲೂ ಅಷ್ಟೇ 7 ಬಣ್ಣ ಇರುತ್ತೆ. ಅಲ್ಲಿ ಪಟ್ಟಕದ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ಮಳೆ ನೀರಿಗೆ ಬಿದ್ದು ಅಲ್ಲಿ ಸೂರ್ಯನ ಬೆಳಕಿನಲ್ಲಿ ಇರೋದು ಈ 7 ಕಲರ್ ಇದೆ. ಅದಕ್ಕೆ ನಾನು 7 ಕಲರೇ ಮಾಡೋದು. ಸೂರ್ಯನ ಬೆಳಕಿನಲ್ಲಿ ಇರೋದು ಯಾವ ಕಲರು? 7 ಕಲರ್. ಕಾಮನ ಬಿಲ್ಲಲ್ಲಿ ಬರುತ್ತಲ್ಲ 7 ಕಲರು, ಅದನ್ನ ಅದರ ಪ್ರತಿನಿಧಿಸಕ್ಕೆ ನಾವು ಇಲ್ಲಿ 7 ಕಲರ್ ಹಾಕಿರೋದು. ಸೂರ್ಯನ ಬೆಳಕಿನಲ್ಲೂ 7 ಕಲರ್. ಇನ್ನ ಜಾಸ್ತಿ ಇದ್ದಿದ್ದು ಬೇರೆ ಇದ್ದಿದ್ರೆ ಬೇರೆ ಹಾಕ್ತಾ ಇದ್ವಿ. ಸೂರ್ಯನ ಬೆಳಕಿನಲ್ಲೂ ಈ ವಿಬ್ಗಯ ನಾವು ಹೇಳದ್ವಲ್ಲ, ವೈಲೆಟ್, ಇಂಡಿಗೋ, ಬೇರೆ ನೀನ್ ಹೇಳಿದ ಬೇರೆ ಕಲರ್ ಇದ್ರೆ ಬೇರೆ ಕಲರ್ ಹೇಳ್ತಾ ಇದ್ವಿ. ಅದನ್ನ ಯಾಕೆ ವಿಬ್ಗಯರ್ ಅಂತೀವಿ ಅಂದ್ರೆ ಅಲ್ಲಿ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ತರ 7 ಬಣ್ಣ ಇರುತ್ತೆ. ಆ 7 ಬಣ್ಣ ಇರೋದಕ್ಕೆ ಏನಾಯ್ತು? ಅದು ಆದ್ರೆ ನಮ್ಗೆ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂದ್ರೆ ಬೆಳಕಿನ ವೇಗ ಅತಿ ಹೆಚ್ಚಿರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಧನ್ಯವಾದಗಳು.